ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾಯ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ವಿಡಿಯೋದಲ್ಲಿ ವೈಟಿ ಸ್ಟುಡಿಯೋದಿಂದ ಬಂದಂಥ ಒಂದು ಹೊಸ ಅಪ್ಡೇಟ್ನ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ವಿಡಿಯೋನ ಮಾಡ್ತಾ ಇರೋದು. ಸೊ ವಿಡಿಯೋನ ಕೊನೆಗೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅಪ್ಡೇಟ್ ನಿಮಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಯಾರಿಗೆಲ್ಲ ಈ ಒಂದು ಅಪ್ಡೇಟ್ ಬಂದಿಲ್ಲ ದಯವಿಟ್ಟು ನೀವು ನಿಮ್ಮ ಪ್ಲೇಸ್ಟೋರ್ ಬಿಟ್ಟು ವೈಟಿ ಸ್ಟುಡಿಯೋನ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ. ನೀವು ಕೂಡ ಈ ಅಪ್ಡೇಟ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಈ ಅಪ್ಡೇಟ್ ಮಾಡ್ಕೊಂಡಿದ್ರು ಈಗಾಗಲೇ ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ ಅಂತ ಹೇಳ್ಬಿಡ್ತೀನಿ. ಯಾವ ಒಂದು ಅಪ್ಡೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಿ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ತೋದು ನಾನು ಹಾಕೋದು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೈಡಲ್ಲಿ ಸ್ಕ್ರೀನ್ ಆಗ್ತದೆ ನೋಡಿ. ಈ ರೀತಿಯಾದ ಒಂದು ಪ್ಲಸ್ ಹಾಕಿ ನಮಗೆ ಕಾಣ್ತಾ ಇದೆ ವೈಟಿ ಸ್ಟುಡಿಯೋದಲ್ಲಿ. ಮೊದಲು ಈ ರೀತಿಯಾಗಿ ಇರಲಿಲ್ಲ, ಬಟ್ ಇವಾಗ ಈ ರೀತಿಯಾಗಿ ಬರ್ತಾ ಇದೆ. ಈ ರೀತಿಯಾಗಿ ಯಾಕೆ ಬರ್ತಾ ಇದೆ ಅಂತಂದರೆ ಅಲ್ಲಿ ಒಂದು ಅಪ್ಡೇಟ್ನ ಮಾಡಿದ್ದಾರೆ ವೈಟಿ ಸ್ಟುಡಿಯೋ ಅವರು. ಏನಂತಂದರೆ ನೀವು ಇವಾಗ ಡೈರೆಕ್ಟಾಗಿ ವೈಟಿ ಸ್ಟುಡಿಯೋಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೇಕಂದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಮೊದಲು ನಾವು ಯೂಟ್ಯೂಬಲ್ಲಿ ಹೋಗಿ ಅಪ್ಲೋಡ್ ಮಾಡ್ತಾ ಇದ್ವಿ, ಇಲ್ಲಾಂದರೆ ಡೆಸ್ಕ್ಟಾಪಲ್ಲಿ ಅಂದರೆ ಕ್ರೋಮಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ವಿ. ಆದರೆ ಇವಾಗ ಡೈರೆಕ್ಟಾಗಿ ನೀವು ವೈಟಿ ಸ್ಟುಡಿಯೋದಲ್ಲಿ ಏನಿದೆ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಇದೊಂಥರ ಒಳ್ಳೆಯ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಹೊಸದಾಗಿ ಯಾರೆಲ್ಲ ಬರ್ತಾ ಇದ್ದೀವಿ ಯೂಟ್ಯೂಬರಿಗೆ ನೀವು ಆರಾಮಾಗಿ ಈಸಿಯಾಗಿ ಅದನ್ನು ನೀವು ವೈಟಿ ಸ್ಟುಡಿಯೋದಲ್ಲೇ ಒಂದು ವಿಡಿಯೋನ ಅಪ್ಲೋಡ್ ನೀವು ಮಾಡ್ಕೋಬೋದು. ದಿನದಿಂದ ದಿನ ಯಾವ ರೀತಿ ಆಗ್ತಾಯಿದೆ ಅಂತಂದರೆ ದಿನದಿಂದ ದಿನ ಹೊಸ ಅಪ್ಡೇಟ್ಗಳನ್ನ ಯೂಟ್ಯೂಬರ್ ತೊಗೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಇಷ್ಟ ಒಂದು ಅಪ್ಡೇಟ್ನ ತೊಗೊಂಡು ಬರಲಿ ಅಂತ ನಾನು ಅನ್ಕೋತೀನಿ. ಬೇಡ ಅಪ್ಡೇಟ್ ಇದೆ ಯಾರು ಬೇಡ ಅಂತ ಅನ್ಕೋತೀನಿ. ಸೊ ಒಳ್ಳೆಯಂಥ ಖುಷಿ ಕೊಡುವಂಥ ಒಂದು ಅಪ್ಡೇಟ್ ಇದ್ದರೆ ಎಲ್ಲರೂ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಯಾವ ರೀತಿ ಅದನ್ನು ನೀವು ಅಪ್ಲೋಡ್ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನೀವು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ. ಆನಂತರ ಏನು ಮಾಡಬೇಕಪ್ಪ ಅಂತಂದರೆ ಪ್ಲಸ್ ಸಿಂಬಲ್ ಕಾಣುತ್ತೆ ನೋಡಿ, ಪ್ಲಸ್ ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ಟೈಟಲ್ನ ಹಾಕ್ಬೋದು, ಡಿಸ್ಕ್ರಿಪ್ಷನ್ನ ಬರಿಬೋದು. ಆಮೇಲೆ ಇದೇ ಬಿಟ್ಟು ಮೇಲೆ ಪೆನ್ಸಿಲ್ ಸಿಂಬಲ್ ಕಾಣುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ನ ಮಾಡಿದ್ರೆ ನೀವು ತಮ್ಬ್ನೇಲ್ ಕೂಡ ಅಪ್ಲೋಡ್ ಮಾಡ್ಬೋದು. ಈ ರೀತಿ ನೀವು ಯಾವ ರೀತಿ ಯೂಟ್ಯೂಬಲ್ಲಿ ಮತ್ತು ಡೆಸ್ಕ್ಟಾಪಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಮಾಡ್ತಾಯಿದ್ರೋ ಅಪ್ಲೋಡ್ ವಿಡಿಯೋನ ಅದೇ ರೀತಿ ಅಪ್ಲೋಡನ್ನು ಇಲ್ಲಿ ಕೂಡ ನೀವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಅಪ್ಡೇಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇನ್ನೂ ಬಂದಿಲ್ವೋ ಈ ಅಪ್ಡೇಟ್ ದಯವಿಟ್ಟು ನೀವು ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರೆ ವೈಟಿ ಸ್ಟುಡಿಯೋನ ನಿಮಗೂ ಕೂಡ ಈ ಒಂದು ಅಪ್ಡೇಟ್ ಬರುತ್ತೆ. ಈ ಅಪ್ಡೇಟಿಂದ ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಿಮಗೆ ಯಾವ ರೀತಿ ಅನಿಸ್ತು ಈ ಅಪ್ಡೇಟ್ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಈ ಅಪ್ಡೇಟಿಂದ ಯಾರೆಲ್ಲ ಸುಲಭ ಅಂತ ಅನಿಸ್ತಾ ಇದೆಯೋ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.